ಅಸ್ಸಲಾಮುಅಲೈಕುಮ್. ಹಾಯ್, ಹೆಲೋ, ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನೇನು ಮಾಡ್ತಾಯಿದ್ದೀನಿ ಅಂದರೆ ತರಕಾರಿ ಕೀಮಾ ಮಾಡ್ತಾಯಿದ್ದೀನಿ. ಮುಸ್ಲಿಂ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ತರಕಾರಿ ಕೀಮಾವನ್ನು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ತಿಳಿಸ್ತೀನಿ, ನೋಟ್ ಮಾಡ್ಕೊಳ್ಳಿ. 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದೊಡ್ಡದು ಒಂದು ಚಿಕ್ಕದು. ಒಣ ಕೊಬ್ಬರಿ ನಾನು ಅರ್ಧ ತಗೊಳ್ಳಿ, ಚಿಕ್ಕದಿದೆ ಅಂತ ಇನ್ನಷ್ಟು ಅರ್ಧ ತಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, 1 ಕಪ್ ಕೊತ್ತಂಬರಿ ಸೊಪ್ಪು, 4 ಟೊಮ್ಯಾಟೊ, ಒಂದು ಅರ್ಧ kg ತರಕಾರಿ ತಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಬಟಾಣಿ. ಇದು ಮೆಥಿ 2 ಟೇಬಲ್ ಸ್ಪೂನು. ನಮ್ಮ ಭಾಷೆಯಲ್ಲಿ ಇದನ್ನು ಮೆಥಿ ಅಂತಾರೆ. ನಿಮ್ಮ ಭಾಷೆ ಕನ್ನಡದಲ್ಲಿ ಏನು ಹೇಳ್ತಾರೆ ಎಂದು ಕಮೆಂಟಲ್ಲಿ ತಿಳಿಸಿ. 2 ಟೇಬಲ್ ಸ್ಪೂನು ಖಾರದ ಪುಡಿ, 2 ಟೇಬಲ್ ಸ್ಪೂನು ಕಲ್ಲುಪ್ಪು, 1 ಟೇಬಲ್ ಸ್ಪೂನು ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನು ಅರಿಶಿನ ಪುಡಿ, ಅರ್ಧ ಟೇಬಲ್ ಸ್ಪೂನು ಚಕ್ಕೆ ಲವಂಗ ಪುಡಿ, ಎಣ್ಣೆ ಅರ್ಧ ಕಪ್ಪು, 1 ಕಪ್ಪು ಮಟನ್ ತೊಗೊಂಡಿದ್ದೀನಿ. ಇದರಲ್ಲಿ ಬೋನ್ಸ್ ಎಲ್ಲ ಇರಬಾರ್ದು, ಆ ಥರ ತಗೊಳ್ಳಿ ಕೀಮಾಗೆ. ಅದಕ್ಕೆ ಇವಾಗ ಇದನ್ನೆಲ್ಲ ರುಬ್ಬಿಕೊಳ್ಬೇಕು. ಇವಾಗ ಜಾರ್ ತಗೊಂಡು ಈರುಳ್ಳಿ ಸ್ಲೈಸ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಬೋದು. ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಹಾಕಿರಬೇಕು. ಇದನ್ನ ಒಂದು ಬೌಲಲ್ಲಿ ತೆಗೆದುಕೊಳ್ಳೋಣ. ಈಗ ಇದಕ್ಕೆ ಮಟನ್ ಹಾಕಿ ರುಬ್ಬಿಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಆಗಿರಬೇಕು. ಇದನ್ನು ಒಂದು ಬೌಲಲ್ಲಿ ತೆಗೆದುಕೊಳ್ಳೋಣ. ಈಗ ಟೊಮ್ಯಾಟೊ, ನೋಡಿ ಫ್ರೆಂಡ್ಸ್, ಟೊಮ್ಯಾಟೊ ಆಯಿತು. ಬನ್ನಿ ಫ್ರೆಂಡ್ಸ್, ಈಗ ತರಕಾರಿ ಕೀಮಾ ಮುಸ್ಲಿಂ ಸ್ಟೈಲಲ್ಲಿ ಹೇಗೆ ಮಾಡೋದೆಂದು ತಿಳ್ಕೊಳ್ಳೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ಈಗ ಕುಕ್ಕರ್ನ ಇಡ್ತಾ ಇದ್ದೀನಿ. ಕುಕ್ಕರ್ ಕಾದ ನಂತರ ಎಣ್ಣೆನ ಹಾಕಬೇಕು. ಈಗ ಎಣ್ಣೆನ ಹಾಕ್ತಾ ಇದ್ದೀನಿ. ಈಗ ಮೊದಲಿಗೆ ಮಾಡಿಕೊಂಡಿದ್ದಂತಹ ಮಿಶ್ರಣವನ್ನು ಹಾಕುತ್ತೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಹುರಿಸ್ಕೊಳ್ಬೇಕು. ಈ ವೆಜಿಟೇಬಲ್ ಕೀಮಾನ ಪರೋಟ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆನೂ ತಿಂದರೆ ಸೂಪರ್ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಕಲರ್ ಚೇಂಜ್ ಆಗಿದೆ. 2 ಮಿನಿಟ್ಸ್ ಆದ ಬಳಿಕ ಈಗ ಕೀಮಾನ ಹಾಕ್ಕೊಳ್ಳೋಣ. ಕೀಮಾ ಎಣ್ಣೆಯಲ್ಲಿ ಹುರಿದ್ರೇ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ 1 ಮಿನಿಟ್ ಆದ ನಂತರ ಈ ಥರ ಇದೆ. ಈ ಥರ ಗರಿ ಗರಿಯಾಗಿ ಬಿಟ್ಕೊಳ್ಬೇಕು. ಒಂಥರ
ನೋಡಿ, ನಿಮಗೆ ಗೊತ್ತಾಗುತ್ತಲ್ವ, ಈ ಥರ ಇಟ್ಕೊಳ್ಬೇಕು ಕೀಮಾನ. ಈಗ ಚಕ್ಕೆ ಲವಂಗ ಪುಡಿನ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಖಾರದ ಪುಡಿ, ಕಲ್ಲುಪ್ಪು, ಅರಿಶಿನ ಪುಡಿ ಮತ್ತು ಧನಿಯಾ ಪುಡಿ. ನೋಡಿ ಫ್ರೆಂಡ್, ಈ ಥರ ಎಣ್ಣೆನ ಬಿಟ್ಕೋಬೇಕು, ಆ ಥರ ಹುರ್ಕೊಳ್ಬೇಕು. ಈಗ ತರಕಾರಿಯನ್ನು ಹಾಕ್ತಿದ್ದೀನಿ. ನೋಡ್ತಾ ಇದ್ದೀನಿ, ಈಗಲೇ ತಿಂದ್ಬಿಡಬೇಕು ಅಂತ ಅನಿಸ್ತಿದೆ ನನಗಂತೂ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತದೆ. ಎಲ್ಲದರಲ್ಲೂ, ಅನ್ನದ್ರಲ್ಲಿ, ರೊಟ್ಟಿಯಲ್ಲಿ, ಪರೋಟದಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಟೊಮ್ಯಾಟೊ ಮಿಶ್ರಣವನ್ನು ಹಾಕ್ತೀನಿ. ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ. ಈಗ ಇದು ಮಿಶ್ರಣದ ನೀರು ಇರುತ್ತಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ತರಕಾರಿ ಸ್ವಲ್ಪ ಬೇಯಬೇಕು ಅಲ್ವಾ, ಅದಕ್ಕೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ಕೀಮಾ. ಈಗ 2 ವಿಸಿಲ್ ಬರೋವರೆಗೂ ಮುಚ್ಚೋಣ, ಕುಕ್ಕರ್ ಮುಚ್ಚೋಣ. ಬಂತು ವಿಸಿಲ್ಲು, 2-3 ವಿಸಿಲ್ ಬಂದರೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಗ್ಯಾಸ್ನ ಆಫ್ ಮಾಡೋಣ. ನೋಡಿ ಫ್ರೆಂಡ್, 1 ಮಿನಿಟ್ ಆದಮೇಲೆ ಮುಚ್ಚಳನ ತೆಗಿತಾ ಇದ್ದೀನಿ. ಯಾವ ಥರ ಬಂದಿದೆ ಅಂತ. ಆಹಾ, ಎಂಥ ರುಚಿ. ನಾವು ಮೊದಲಿಗೆ ಇಟ್ಕೊಂಡಿದ್ದಲ್ವ ಮೆಥಿ ಅಂತ, ಅದನ್ನು ಇದರ ಮೇಲೆ ಹಾಕ್ತಾ ಇದ್ದೀನಿ. ಸಾಕಿಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮೆಥಿ ಹಾಕೋದ್ರಿಂದ. ಈಗ ಸರ್ವ್ ಮಾಡೋ ಸಮಯ.